ವೇದವಾಸ್ ಕಾಮತ್ತು ಭರತಶೆಟ್ಟಿ ಉತ್ತರ ಕೊಡಬೇಕು. ಅವರು ಬರಲಿಕ್ಕೆ ಹಾಕಿಲ್ಲ. ಸಿಪಾಯಿಗಿರಿ ರೌಡಿಗಿರಿ ಎಲ್ಲ ಮಾಡಲಿಕ್ಕೆ MLA ಆಗುವುದಲ್ಲ, ಒಂದು ಉದ್ಯೋಗ ಖಾತರಿಯಾಗಿತ್ತು. ಇದನ್ನು ಲಗಾಡಿ ತೆಗೆದರು BJPಯವರು. ಮತ್ತು ಆಫೀಸ್ನ ಎದುರು ಕೂತ್ಕೊಂಡು ಜೈ ಅಂದರೆ ಏನು ಪ್ರಯೋಜನ? ಬಿಡ್ತೇನೆ ತಾಕತ್ತಿಲ್ಲ. ತಾಕತ್ತು ಯಾರಿಗೆ ಉಂಟು ದೇವರು ನೋಡ್ತಾನೆ. ಮುಂದೆ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರ್ತದೆ, ಇದು ಬರೆಕೊಳ್ಳಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯ ಹೆಸರು ಮತ್ತು ಈ ಸ್ವರೂಪದಲ್ಲಿ ಬದಲಾವಣೆ ಮಾಡಿರುವುದಕ್ಕೆ ದೇಶಾದ್ಯಂತ ತೀವ್ರ ವಿರೋಧ ವ್ಯಕ್ತವಾಗಿದೆ. ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ದೇಶಾದ್ಯಂತ ಪ್ರತಿಭಟನೆ ಕೂಡ ನಡೀತಾ ಇದೆ. ಸೋಮವಾರ ಮಂಗಳೂರಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಹಾಗೂ ಕಾರ್ಯಕರ್ತರು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋಕೆ ಪ್ರಯತ್ನ ಮಾಡಿದಾಗ ಪೊಲೀಸರು ಅವರನ್ನ ವಶಕ್ಕೆ ಪಡೆದರು. ಇದೇ ವೇಳೆ ಬಿಜೆಪಿ ನಾಯಕರು ತಮ್ಮ ಫೇಸ್ಬುಕ್ನಲ್ಲಿ ಕಾಂಗ್ರೆಸ್ ಪಕ್ಷವನ್ನ ವ್ಯಂಗ್ಯಭರಿತವಾದಂತಹ ರೀತಿಯಲ್ಲಿ ಕಮೆಂಟ್ ಅನ್ನ ಸ್ಟೇಟಸ್ ಅನ್ನ ಹಾಕಿದ್ದಾರೆ. ಸರ್, ನಿನ್ನೆ ಪ್ರತಿಭಟನೆ ವೇಳೆ ನೀವು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋಕೆ ಪ್ರಯತ್ನ ಮಾಡಿದ್ರಿ. ಇದೇ ವೇಳೆ ಪೊಲೀಸರು ವಶಕ್ಕೆ ಪಡೆದರು. ಮುಖ್ಯವಾಗಿ ತಡೆದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಕಡೆ ಬಿಜೆಪಿ ಶಾಸಕ ವೇದವ್ಯಾಸ್ ಕಾಮತ್ ಅವರು ಒಂದು ಕಮೆಂಟ್ ಅನ್ನು ಹಾಕ್ತಾರೆ, ಕಾಂಗ್ರೆಸ್ ಪಕ್ಷದವರಿಗೆ ಏನು ಮಾಡೋಕ್ಕೆ ಆಗಲ್ಲ. ಇನ್ನೊಂದು ಕಡೆ ಶಾಸಕ ಭರತ್ ಶೆಟ್ಟಿ ಅವರು ಕಮೆಂಟ್ ಮಾಡ್ತಾರೆ, ಅವರಿಗೆ ನಮ್ಮ ಬಿಜೆಪಿ ಕಚೇರಿಗೆ ಎಂಟ್ರಿ ಆಗೋಕೆ ತಾಕತ್ತಿಲ್ಲ ಅಂತ. ಇನ್ನೊಂದು ಕಡೆ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರು ಕೂಡ ಅವರಿಗೆ ಏನು ಆಗಲ್ಲ ಅಂತ ಹೇಳಿ ಆ ರೀತಿಯಲ್ಲಿ ಒಂದು ಸ್ಟೇಟಸ್ ಅನ್ನು ಹಾಕಿದ್ದಾರೆ. ಇದಕ್ಕೆ ಏನು ನೀವು ಪ್ರತಿಕ್ರಿಯೆ ನೀಡ್ತೀರಾ? ನಾನು ವೇದವ್ಯಾಸ್ ಕಾಮತ್ಗೆ ಮತ್ತು ಭರತ್ ಶೆಟ್ಟಿ ಅವರಿಗೆ ಅವರ ಮಾತುಗಳಿಗೆ ನಾನು ಉತ್ತರ ಕೊಡೋದಿಲ್ಲ. ಯಾಕೆಂದರೆ ಅವರು ರಾಜಕಾರಣದಲ್ಲಿ ಬಾಲಿಶತನ ಇದೆ. ಅವರು ದೇ ಆರ್ ಜೂನಿಯರ್ ದೆನ್ ಮೀ ರಾಜಕಾರಣದಲ್ಲಿ. ಆದರೆ ಇದು ಇವತ್ತು ಇಡೀ ದೇಶ BJPಯವರು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ದೇಶದಲ್ಲಿ ಕಾಂಗ್ರೆಸ್ನ ಯೋಜನೆಗಳು ಏನು ಜಾರಿಗೆ ತಂದಿದ್ದೇವೆ ಅದರ ವಿರುದ್ಧ ಅವರು ದೇಶದ ಚರಿತ್ರೆಯನ್ನೇ ಬದಲಾವಣೆ ಮಾಡಬೇಕು ಅಂತ ಹೊರಟಿದ್ದಾರೆ. ಮಹಾತ್ಮ ಗಾಂಧಿ ರಾಷ್ಟ್ರಪಿತ. ಮಹಾತ್ಮ ಗಾಂಧಿಯವರು ಗ್ರಾಮೀಣ ಭಾಗದ ಜನರ ಅಭಿವೃದ್ಧಿ ಆಗಬೇಕು, ಗ್ರಾಮವೇ ದೇಶದ ಸ್ವತಂತ್ರವನ್ನು ತಂದುಕೊಡಲು ಸಾಧ್ಯ ಆಯಿತು, ಗ್ರಾಮ ರಾಜ್ಯವೇ ರಾಮರಾಜ್ಯ ಆಗಬೇಕು ಅಂತ ಚಿಂತನೆ ಹೇಳಿದವರು ಮಹಾತ್ಮ ಗಾಂಧಿಯವರು. ಇವತ್ತು ಮಹಾತ್ಮ ಗಾಂಧಿ ಗ್ರಾಮೀಣ ಯೋಜನೆಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಮಹಾತ್ಮ ಗಾಂಧಿಯ ಕನ್ನಡಕವನ್ನು ಬಳಕೆ ಮಾಡ್ತಾರೆ ಮತ್ತು ಅವರ ಹೆಸರಿನಲ್ಲಿದ್ದಂಥ ಬಹಳ ಒಂದು ಅರ್ಥಭರಿತವಾದ ಕಾರ್ಯಕ್ರಮದಲ್ಲಿ ಅವರ ಹೆಸರನ್ನು ತೆಗೆದು ಜಿ ರಾಮ್ಜಿ ಯೋಜನಾ ಅಂತ. ಜಿ ರಾಮ್ಜಿ ಅಂದರೆ ಯಾರು? ಮಹಾತ್ಮ ಗಾಂಧಿ ಅಂದರೆ ಯಾರು? ಇದಕ್ಕೆ ವೇದವ್ಯಾಸ್ ಕಾಮತ್ತು ಭರತ್ ಶೆಟ್ಟಿ ಉತ್ತರ ಕೊಡಬೇಕು. ಅವರು ಬರಲಿಕ್ಕೆ ಹಾಕಿಲ್ಲ. ಸಿಪಾಯಿಗಿರಿ ರೌಡಿಗಿರಿ ಎಲ್ಲ ಮಾಡಲಿಕ್ಕೆ MLA ಆಗುವುದಲ್ಲ. MLA ಆಗೋದು ಜನರ ಭಾವನೆಗಳಿಗೆ ಸ್ಪಂದನೆ ಮಾಡಲು, ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದನೆ ಮಾಡಲು. ಬರಲಿಕ್ಕೆ ತಾಕತ್ತಿಲ್ಲ, ತಾಕತ್ತು ಉಂಟು ಇಲ್ಲ, ಅದು ಬೇರೆ ವೇದಿಕೆಯಲ್ಲಿ ಚರ್ಚೆ ಮಾಡೋಣ. ಆದರೆ ಇವತ್ತು ನೀವು ಮಾಡಿ ಸರಿ ಅಂತ ಹೇಳ್ತೀರಾ? ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದದ್ದು ನೀವು ಸರಿ ಅಂತ ಹೇಳ್ತೀರಾ? ನನ್ನ ಪ್ರಶ್ನೆ ಇದೆ. ವೇದವ್ಯಾಸ್ ಕಾಮತ್ರು ಇವತ್ತು ಹೇಳ್ತಾರಲ್ಲ, ಅವರಿಗೆ ನಾವು ಇದು ಮಾಡ್ತಾ ಏನು ಅಭಿವೃದ್ಧಿ ಮಾಡಿದ್ದಾರೆ? ಏನು ಹೇಳ್ತಾರೆ ಅವರು ಅಭಿವೃದ್ಧಿ ಕೆಲಸಕ್ಕೆ? ಅವ್ರ ಆಫೀಸ್ಗೆ ಹೋದರೆ ನೀವು ನಮ್ಮ ಸರ್ಕಾರ 2 ವರ್ಷದ ನಂತರ ಬರ್ತದೆ, ನೀವು ಮತ್ತೆ ಬನ್ನಿ ಅಂತ ಜನರಿಗೆ ಹೇಳಿ ಕಳಿಸ್ತೀರಲ್ಲ, ಇದು ಚುನಾಯಿತ ಪ್ರತಿನಿಧಿಗಳ ಕೆಲಸನಾ? ಚುನಾಯಿತ ಪ್ರತಿನಿಧಿಯ ಕೆಲಸ ಯಾವುದೇ ಸರ್ಕಾರ ಇರಲಿ, ಆಡಳಿತ ಪಕ್ಷಕ್ಕೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅದನ್ನು ವಿರೋಧ ಮಾಡಿ ಆ ಯೋಜನೆಗಳನ್ನು ತರುವ ಅಧಿಕಾರ ವಿರೋಧ ಪಕ್ಷಕ್ಕೂ ಇದೆ. ವಿರೋಧ ಪಕ್ಷದ ನಾಯಕರು ಅಂದರೆ ಶಾಡೋ ಚೀಫ್ ಮಿನಿಸ್ಟರ್. ನೀವು ಎಷ್ಟು ಈ ಭಾಗದ ಸಮಸ್ಯೆಗಳನ್ನು ವಿಧಾನಸಭೆಯಲ್ಲಿ ಎತ್ತಿದ್ದೀರಿ? ಎಷ್ಟು ನಮಗೆ ಯೋಜನೆಗಳು ಬೇಕು ಅಂತ ಹೇಳಿದ್ದೀರಿ? ಮನೆಗೆ ಹೋದರೆ ಏನು ಹೇಳ್ತೀರಿ ಅಂದರೆ, ನಮ್ಮ ಸರ್ಕಾರ ಇಲ್ಲ, 2 ವರ್ಷದ ನಂತರ ನಮ್ಮ ಸರ್ಕಾರ ಬರ್ತದೆ, ಆವಾಗ ಬನ್ನಿ ಅಂತ. ಯಾರು ಬರ್ತದೆ ಯಾವುದು ಬರುವುದಿಲ್ಲ ಅದು ಜನರ ಮೇಲೆ ಇರೋದು. ಬರ್ತದೆ ಬನ್ನಿ ಅಂತ ಹೇಳಬೇಕಿದ್ರೆ ಎಲ್ಲಿಯೋ ನಿಮಗೆ ಪ್ರಜಾಪ್ರಭುತ್ವ ನಿಮ್ಮ ಮನೆಯಲ್ಲಿದ್ದ ಹಾಗೆ, ಅದಲ್ಲ. ಹಾಗಾಗಿ ದಯವಿಟ್ಟು ಮಹಾತ್ಮ ಗಾಂಧಿಯವರ ಹೆಸರನ್ನು ಸೇರಿಸದೇ ಇದ್ದರೆ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಕರ್ನಾಟಕದಲ್ಲಿ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಯಾವುದೇ ಕಾರಣಕ್ಕೂ ಮನ್ರೇಗಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಆ ಹೆಸರೇ ಮುಂದುವರಿಸಬೇಕು ಅಂತ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ನಾನು ಅರ್ಧ ಗಂಟೆ ಚರ್ಚೆಗೆ ಕೇಳಿದ್ದೆ ವಿಧಾನಮಂಡಲದಲ್ಲಿ. ಸಮಯದ ಅಭಾವದಿಂದ ಅದು ಬರಲಿಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಮನವಿ ಮಾಡ್ತೇನೆ, ಯಾವುದೇ ಸಂದರ್ಭದಲ್ಲಿಯೂ
ಮಹಾತ್ಮ ಗಾಂಧಿ ಅವರ ಹೆಸರನ್ನು ತೆಗೆದು ಆ ಯೋಜನೆ ಹೆಸರನ್ನು ಹಾಕಿ ನಮ್ಮ ರಾಜ್ಯದಲ್ಲಿ ಅಧಿಕಾರಕ್ಕೆ ಆ ಯೋಜನೆ ಜಾರಿಗೊಳಿಸಬಾರದು. ಹಿಂದೆ ಏನಿತ್ತೋ ಅದೇ ಯೋಜನೆ ಹೆಸರಿನಲ್ಲಿ ಜಾರಿಗೊಳಿಸಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು ಅಂತ ನಾನು ಮುಖ್ಯಮಂತ್ರಿಗಳಿಗೂ ಕೇಳಿ ಬಯಸ್ತೇನೆ. ಸದ್ಯ ನಿಮ್ಮ ಈ ಹೋರಾಟ ಇಲ್ಲಿ ಪ್ರತಿಭಟನೆಗೆ ಮುತ್ತಿಗೆಗೆ ಸೀಮಿತ ಆಗುತ್ತಾ, ಮುಂದೆ ಏನು ಕಂಟಿನ್ಯೂ ಆಗುತ್ತಾ, ಯಾವ ರೀತಿ ಆಗುತ್ತೆ? ಒಂದು ವೇಳೆ ಏನು ಕೇಂದ್ರ ಸಚಿವರು ಮಂಗಳೂರಿಗೆ ಕರ್ನಾಟಕಕ್ಕೆ ಬಂದರೆ ಯಾವ ರೀತಿ ಪ್ರತಿಭಟನೆಯನ್ನು ಮಾಡ್ತೀರಿ? ನಾವು ಏನು ಪ್ರತಿಭಟನೆಗಳು ಸಾಂಕೇತಿಕನೇ ಪ್ರತಿಭಟನೆಗಳು. ಅದರ ಅರ್ಥ ನಾವು ಈ ವಿಚಾರವನ್ನು ಒಪ್ಪುವುದಿಲ್ಲ ಅಂತ ಹೇಳಲಿಕ್ಕೆ. ಹಾಗಾಗಿ ನಾವು ಏನೇನು ಮಾಡಬೇಕು, ನಮ್ಮ ಪಕ್ಷದ ಜೊತೆ ಯಾವ ರೀತಿ ಸ್ವರೂಪ ಇರಬೇಕು, ಇದನ್ನು ನಾವು ಕೂತ್ಕೊಂಡು ನಾವು ಚರ್ಚೆ ಮಾಡ್ತೇವೆ. ಮತ್ತು ಖಂಡಿತವಾಗಿ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಇದು ರಾಷ್ಟ್ರಕ್ಕೆ ಮಾಡಿದ ಅಪಮಾನ. ಭಾರತ ರಾಷ್ಟ್ರದ 135 ಕೋಟಿ ಜನರಿಗೆ ಮಹಾತ್ಮ ಗಾಂಧಿ ಅವರ ಹೆಸರನ್ನು ತೆಗೆದದ್ದು ಅಸಮಾಧಾನಕ್ಕೆ ಕಾರಣ ಆಗಿದೆ. ಮತ್ತು ನೀವು ದ್ವೇಷವನ್ನು ಎಷ್ಟು ಸಾಧನೆ ಮಾಡ್ತೀರಿ ಅಂದರೆ, ಬಿಲ್ ಪಾಸ್ ಮಾಡ್ತೀರಿ, ಮರುದಿವಸ ರಾಷ್ಟ್ರಾಧ್ಯಕ್ಷರಿಗೆ ಕಳಿಸ್ತೀರಿ, 4ನೇ ದಿವಸ ಅದನ್ನು ಜಾರಿಗೆ ತರ್ತೀರಿ, 5ನೇ ದಿವಸ ಪೇಪರ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಿ. ಜಿ ರಾಮ್ಜಿ ಯೋಜನಾ ಏನಿತ್ತು ಅಷ್ಟು ಅವಶ್ಯಕತೆ ಬೇರೆ. ಈ ರೀತಿ ಲೈಟಿನಿಂಗ್ ಸ್ಪೀಡ್, ಈ ರೀತಿ ಮಿಂಚಿನವಾಗಿರ್ತಕ್ಕಂಥ ಅನುಷ್ಠಾನ ತಂದಂತ ಯಾವ ಯೋಜನೆ ತಂದಿದ್ದೀರಿ ಅಂತ ದೇಶದ ಪ್ರಧಾನಮಂತ್ರಿಗಳು ದೇಶಕ್ಕೆ ಉತ್ತರ ಕೊಡಬೇಕು. ಇಷ್ಟು ಲೈಟ್ನಿಂಗ್ ಸ್ಪೀಡ್ ಅಂದರೆ ದ ಇಂಟೆನ್ಷನ್ ಈಸ್ ವೆರಿ ವೆರಿ ಬ್ಯಾಡ್. ನಾವು ಕೋರ್ಟಿಗೆ ಹೋಗುವ ಸ್ಟೇ ತರ್ತಿರಲ್ಲ, ಶನಿವಾರ ಆದಿತ್ಯವಾರ ಕೆಲಸ ಮಾಡಿ ಸೋಮವಾರ ಸ್ಟೇ ಸಿಗ್ತದೆ ಹೇಳಿ ನಾವು ಕೆಲಸ ಮುಗಿಸ್ತೇವಲ್ಲ, ಆ ರೀತಿ ದ ಇಂಟೆನ್ಷನ್ ಈಸ್ ನಾಟ್ ಗುಡ್. ರಾಜಕಾರಣದಲ್ಲಿ ಇಂಟೆನ್ಷನು ಮತ್ತು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಮುಖ್ಯ. ರಾಜಕೀಯ ಅಂದರೆ ಅದು ಸುಲಭದ ಕೆಲಸ ಅಲ್ಲ. ಯುವರ್ ಇಂಟೆನ್ಷನ್ ಈಸ್ ಬ್ಯಾಡ್. ನಿಮ್ಮ ಇಂಟೆನ್ಷನ್ನೇ ಮೋಸ ಮಾಡೋದು. 100ರಿಂದ 125 ದಿವಸ ಅಂದ್ರಿ, ಮತ್ತು ಬಜೆಟ್ನಲ್ಲಿ 50% ದುಡ್ಡನ್ನು ಕಡಿಮೆ ಮಾಡಿದ್ರಿ, ಮತ್ತು 90% ನೀವು ಕೊಡ್ತಾ ಇದ್ರಿ. ಅದನ್ನು ಹೋಗಿ ನಾವು 60 ಕೊಡ್ತೇವೆ, 40 ಸ್ಟೇಟ್ ಕೊಡಿ ಅಂತ ಹೇಳಿದ್ರಿ. ದಟ್ ಮೀನ್ಸ್ ವಾಟ್ ಈಸ್ ಯುವರ್ ಇಂಟೆನ್ಷನ್? ನಿಮ್ಮ ಉದ್ದೇಶ ಏನು? ಬಡವರಿಗೆ ತನ್ನ ಮನೆ ಕಟ್ತಿದ್ದ ಉದ್ಯೋಗ ಖಾತರಿ ಯೋಜನೆಯಲ್ಲಿ, ತನ್ನ ಮನೆ ಹತ್ತಿರ ಬಾವಿ ತೋಡ್ತಿದ್ದ, ತನ್ನ ಮನೆ ಹತ್ತಿರ ತೋಡು ರಿಪೇರಿ ಮಾಡ್ತಿದ್ದ, ತನ್ನ ಮನೆ ಹತ್ತಿರ ಇರುವ ಹುಲ್ಲುಗಳನ್ನು ಕಡಿದು ಸಮತಟ್ಟು ಮಾಡ್ತಿದ್ದ ಜಾಗ. ಇದೆಲ್ಲ ಬಡವರಿಗೆ, ಸಮಾಜದ ಕಟ್ಟಕಡೆ ವ್ಯಕ್ತಿಗೆ ನಾವು ಕೊಡುವಂತಹ ಒಂದು ಉದ್ಯೋಗ ಖಾತರಿಯಾಗಿತ್ತು. ಇದನ್ನು ಲಗಾಡಿ ತೆಗೆದರು BJPಯವರು. ಮತ್ತು ಆಫೀಸ್ನ ಎದುರು ಕೂತ್ಕೊಂಡು ಜೈ ಅಂದರೆ ಏನು ಪ್ರಯೋಜನ? ಬಿಡ್ತೇನೆ, ತಾಕತ್ತಿಲ್ಲ. ತಾಕತ್ತು ಯಾರಿಗೆ ಉಂಟು ದೇವರು ನೋಡ್ತಾನೆ. ಈ ಮೂಲಕ ಮಹಾತ್ಮ ಗಾಂಧಿಯವರ ಹೆಸರನ್ನ ಅಥವಾ ಅವರ ಇತಿಹಾಸವನ್ನ ಮರೆಮಾಚುವಂತ ಏನಾದರೂ ಷಡ್ಯಂತ್ರ ಇದೆಯಾ? ನಿಮಗೆ ಏನು ಅನಿಸ್ತದೆ? ಇದು BJP 2014ಕ್ಕೆ ಅಧಿಕಾರಕ್ಕೆ ಬಂದಾಗಲೇ ಟಾರ್ಗೆಟ್ ಈಸ್, ಯಾರ್ಯಾರು ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು, ಯಾರ್ಯಾರು ಕಾಂಗ್ರೆಸ್ ಪಕ್ಷದ ನಾಯಕರಾಗಿದ್ರು ಅವರ ಹೆಸರುಗಳನ್ನು ತೆಗೆದುಹಾಕುವುದು ಮೊದಲ ಎಜೆಂಡಾ. ಅದು ಅವರು ಬಹಳ ಹಿಂದಿನಿಂದಲೂ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಅವರ ಅಧಿಕಾರ ಶಾಶ್ವತ ಅಂತ ಎಣಿಸಿದ್ದಾರೆ. ಮೊನ್ನೆ ಎದ್ದು ಬಿದ್ದು ಗೆದ್ದದ್ದು ಪ್ರಧಾನಮಂತ್ರಿಗಳು. ಅವರ ಪಕ್ಷಕ್ಕೆ ಸಂಪೂರ್ಣ ಮೆಜಾರಿಟಿ ತರಲಿಕ್ಕೆ ಅವರಿಗೆ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ಮುಂದೆಯೂ ಇದು ಆಟಗಳೆಲ್ಲ ನಡೆಯೋದಿಲ್ಲ. ಮುಂದೆ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರ್ತದೆ. ಇದು ಬರ್ತದೆ. ಆವಾಗ ನಾವು ಉತ್ತರ ಕೊಡ್ತೇವೆ ಅಂತ ನಾನು ಹೇಳೋದಿಲ್ಲ. ವಿ ವಿಲ್ ಫೈಟ್ ಫಾರ್ ಆಲ್ ದಿ ಇಶ್ಯೂಸ್. ನಾವು ಹೋರಾಟ ಮಾಡ್ತೀವಿ. ವೋಟ್ ಚೋರಿ ಬಗ್ಗೆ ನಾವು ಹೋರಾಟ ಮಾಡ್ತಾ ಇಲ್ವಾ? ಗೆಲ್ಲುವುದು ಬೇಡಯ್ಯ. ಎಲ್ಲೋ ಅಧಿಕಾರಕ್ಕಾಗಿ ಪಕ್ಷ ಇರೋದಿಲ್ಲ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕಾಗಿ ಹುಟ್ಟಿದ್ದಲ್ಲ. ಏರುಳಿತ ಎಲ್ಲದರಲ್ಲೂ ಇದೆ. ಅದು ಎಲ್ಲವೂ ನೋಡಿದ್ದೇವೆ. ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಕಟ್ತೀವಿ. ಇದು ವಿಧಾನ ಪರಿಷತ್ ಸದಸ್ಯರಾದ ಐವನ್ ಡಿಸೋಜ ಸದ್ಯದ ಅಪ್ಡೇಟ್ ಬಗ್ಗೆ, ಸದ್ಯದ ರಾಜಕೀಯ ಬೆಳವಣಿಗೆ ಬಗ್ಗೆ ನೀಡಿರುವಂತಹ ಪ್ರತಿಕ್ರಿಯೆ. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೋಲಿ, ಸನ್ಮಾರ್ಗ ನ್ಯೂಸ್, ಮಂಗಳೂರು.